ನನ್ನ ನಮಸ್ಕಾರಗಳು. ಜನಪ್ರಿಯ ಶಾಸಕರಾದ ಶ್ರೀ ಎಚ್ ವಿ ವೆಂಕಟೇಶ್ ರವರ 50ನೇ ಜನ್ಮದಿನದ ಸಂದರ್ಭವಾಗಿ ಹೆಲ್ಪ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ಇಂದು ಶಾಲಾ ಮಕ್ಕಳಿಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಿದ್ದಾರೆ. ಆದ್ದರಿಂದ ನನ್ನ ಮಗಳು ಸಹ ಫಸ್ಟ್ ಇಯರ್ ಡಿಗ್ರಿ ಓದುತ್ತಿದ್ದಾಳೆ. ನಿಶ್ಮಿತಾರವರಿಗೆ ಕಂಪ್ಯೂಟರನ್ನು ಉಚಿತವಾಗಿ ವಿತರಣೆ ಮಾಡಿದ್ದಾರೆ. ಅವರಿಗೆ ನನ್ನ ಒಂದು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಹೇಳುತ್ತೇನೆ. ಪಾವಗಡ ತಾಲೂಕಿನ ಯುವ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರ 50ನೇ ವರ್ಷದ ಜನ್ಮ ದಿನದ ಅಂಗವಾಗಿ ಇಂದು ಪಾವಗಡ ತಾಲೂಕಿನಿಂದ ಅವರ ಅಭಿಮಾನಿಗಳು ವಿವಿಧ ರೀತಿಯ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿರುವ ಶಾಸಕರಿಗೆ ಅನೇಕ ಪಾವಗಡ ತಾಲೂಕಿನ ಅಧಿಕಾರಿಗಳು ಮತ್ತು ಅವರ ಹಿತೈಷಿಗಳು ಹಾಗೂ ಅಭಿಮಾನಿಗಳು ಅವರಿಗೆ ಭೇಟಿ ನೀಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಇನ್ನು ಇದೇ ವೇಳೆ ಪಾವಗಡ ತಾಲೂಕಿನ ಹೆಲ್ಪ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಾನವ್ ಶಶಿಕಿರಣ್ ಅವರು ತಮ್ಮ ಅಕ್ಷಯ ಬ್ಲೂಸಮ್ ಶಾಲೆಯಲ್ಲಿ 5 ಜನ ಬಡ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಕಂಪ್ಯೂಟರ್ ಶಿಕ್ಷಣಕ್ಕಾಗಿ ಕಂಪ್ಯೂಟರ್ಗಳನ್ನು ಉಚಿತವಾಗಿ ನೀಡಿದ್ದಾರೆ. ಈ ವೇಳೆ ಹೆಲ್ಪ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಾನವ್ ಶಶಿಕಿರಣ್, ಅಕ್ಷಯ ಬ್ಲೂಸಮ್ ಶಾಲೆಯ ವ್ಯವಸ್ಥಾಪಕಿ ಮಾನವ್ ಸಂಧ್ಯಾ ಮತ್ತು ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಬೇಕರಿ ನಾಗರಾಜ್ ಮತ್ತು ಶಿಕ್ಷಕಿಯರಾದ ಭವ್ಯ, ಪುಷ್ಪ, ನಜರಿನ, ಸೀಮಾ, ಗಾನಶ್ರೀ, ಅನುಷಾ, ವಿಮಲಾ ಮತ್ತಿತರರು ಹಾಜರಿದ್ದರು. ಇನ್ನು ಇದೇ ವೇಳೆ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಬೇಕರಿ ನಾಗರಾಜ್ ಕಾರ್ಯಕ್ರಮವನ್ನು ಮಾತನಾಡಿದ್ದಾರೆ. ನಮ್ಮ ಪಾವಗಡ ಕ್ಷೇತ್ರದ ಜನಪ್ರಿಯ ಶಾಸಕರು, ತುಮಕೂರು ಜಿಲ್ಲಾ KMFನ ಅಧ್ಯಕ್ಷರು ಹಾಗೂ DC ಬ್ಯಾಂಕ್ನ ನಿರ್ದೇಶಕರು ಆದಂತಹ ಶ್ರೀಯುತ ಎಚ್ ವಿ ವೆಂಕಟೇಶ್ ಅವರ 50ನೇಯ ಈ ಒಂದು ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಪಾವಗಡದ ಸಮಾಜ ಸೇವೆಗೆ ಹೆಸರಾದಂತಹ ಹೆಲ್ಪ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ ಇವರ ಒಂದು ಸಹಯೋಗದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಕಂಪ್ಯೂಟರನ್ನು ನೀಡುವಂಥ ಈ ಒಂದು ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿದ್ದೇವೆ. ಇದೊಂದೇ ಕಾರ್ಯಕ್ರಮ ಅಲ್ಲ, ನಮ್ಮ ಹೆಲ್ಪ್ ಸೊಸೈಟಿ ಸಂಸ್ಥೆ ಹಲವಾರು ಬಾರಿ ಇಂಥ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ವಿಶೇಷವಾಗಿ ಈ ದಿನ ನಮ್ಮ ಪಾವಗಡ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಹಂಬಲಿಸ್ತಾ ಇರ್ತಕ್ಕಂಥ ಶ್ರೀಯುತ ಶಾಸಕರಾದಂಥ ಎಚ್ ವಿ ವೆಂಕಟೇಶ್ ಅವರು ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಅಪೂರ್ವವಂತ ಕಾಳಜಿಯನ್ನು ಹೊಂದಿದ್ದಾರೆ. ಪಾವಗಡ ನಗರದಲ್ಲಿ ಓದಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಗರಕ್ಕೆ ತೆರಳುವಂಥ ಒಂದು ಸಮಯದಲ್ಲಿ ತುಮಕೂರು ನಗರದಲ್ಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ, ಕಾಲೇಜು ಸೀಟು ಅಂತ ಕೊಡಿಸುವಂಥ ಕಾರ್ಯಕ್ರಮಗಳನ್ನು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಸೇವಾ ಕಾರ್ಯವನ್ನು ಮೆಚ್ಚುಗೆ ಇವತ್ತು ದಿವಸ ನಮ್ಮ ಹೆಲ್ಪ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ಈ ದಿನ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ನ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪಾವಗಡ ತಾಲೂಕಿನ ದೊಡ್ಡಳ್ಳಿ ಗ್ರಾಮದಲ್ಲಿರುವ ವಾಜಪೇಯಿ ವಸತಿ ಶಾಲೆಯಲ್ಲಿ ಕಳಪೆ ಆಹಾರ ಮತ್ತು ವಿದ್ಯುತ್ ಇಲ್ಲದ ಕತ್ತಲಲ್ಲಿ ಓದುವ ದುಸ್ಥಿತಿ ಎಂಬ ಶೀರ್ಷಿಕೆಯಲ್ಲಿ ಪಾವಗಡ ಪವನಿಸಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಅನೇಕ ಅಧಿಕಾರಿಗಳು ಒಂದು ಶಾಲೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ. ತಹಶೀಲ್ದಾರ್ ವರದರಾಜ್ ಅವರು ಸಹ ಭೇಟಿ ನೀಡಿದರು. ಈ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕಿನ ಇಒ ಮಧುಸೂದನ್ ಅವರು ಸಹ ಭೇಟಿ ಮಾಡಿ ಮಕ್ಕಳ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಇನ್ನು ಈ ವೇಳೆ ಮಕ್ಕಳು ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರಿಗೂ ಕಂಪ್ಲೇಂಟ್ ಮಾಡಿದ್ವಿ, ಕರೆಂಟನ್ನು ಮುಟ್ಟಿದರೆ ಶಾಕ್ ಆಗುತ್ತೆ ಮತ್ತಿತರ ಗಂಭೀರವಾದ ಸಮಸ್ಯೆಗಳನ್ನು ಇಒ ಮಧುಸೂದನ್ ಅವರ ಗಮನಕ್ಕೆ ತಂದರು. ಇನ್ನು ಈ ಒಂದು ವಾಜಪೇಯಿ ವಸತಿ ಶಾಲೆಯಲ್ಲಿ ಕಳಪೆ ಆಹಾರ ನೀಡ್ತಾ ಇದ್ದಾರೆ ಅನ್ನೋದಕ್ಕೆ ಮಕ್ಕಳ ಬಾಯಿಂದಲೇ ಉತ್ತರ ಬಂದಿತ್ತು. ಹೌದು, ಬಿರಿಯಾನಿ ಮಾಡ್ತಾರೆ, ಬರೀ ಅಕ್ಕಿ ಇರುತ್ತೆ, 1 ಅಥವಾ 2 ಪೀಸ್ ಇರುತ್ತೆ, ಉಳಿದಂತೆ ಮಾಡಿರ್ತಕ್ಕಂಥ ಎಲ್ಲ ಬಿರಿಯಾನಿಯನ್ನು ಅಡುಗೆಯವರ ಅಂತಕ್ಕಂಥ ಒಂದು ಗಂಭೀರವಾದ ಆರೋಪವನ್ನು ವಿದ್ಯಾರ್ಥಿಗಳು ಇಒ ಮಧುಸೂದನ್ ಅವರ ಗಮನಕ್ಕೆ ತಂದಿದ್ದಾರೆ. ಮುಟ್ಟಿದ್ರೆ ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ಸರ್. ಅದು ಯಾವಾಗಲೂ ಡ್ರಿಪ್ ಆಗೋದ್ರೆ ಆನ್ ಮಾಡೋಕೆ ಹೋದ್ರೆ ಶಾಕ್ ಕೊಡುತ್ತೆ ಸರ್. ನಮ್ಮಲ್ಲೇ ಹಿಂದಿ ಮ್ಯಾಚ್ ಅವರೆಲ್ಲ ಹೊಡೆದಕ್ಕೆ ಹೋಗಿದ್ರೆ ನಮ್ಮ ಮೇಲೆ ಬರ್ತಿದೆ ಸರ್.
ಯಾರಪ್ಪನ ಆಸ್ತಿ ಸೌಲಭ್ಯ ಬರುತ್ತೆ ಅನುದಾನ ಬರುತ್ತೆ ನಿಮಗೆ ಕರೆಕ್ಟಾಗಿ ಕೊಡ್ಬೇಕು. ಅದನ್ನ ಅನುದಾನ ನಿಮಗೆ ಸೀಮಿತವಾಗಿರ್ಬೇಕು. ಅದನ್ನ ಬೇರೆ ಬೇರೆ ದುರುಪಯೋಗ ಪಡಿಸ್ಕೋಬಾರ್ದು. ಒಬ್ರಿಗೆ ಚಿಕನ್ ಒಂದು ಸ್ಟೂಡೆಂಟ್ಸ್ ಬಿರಿಯಾನಿ ಮಾಡಿದ್ರೆ ಬಿರಿಯಾನಿ ಮಾಡಿದ್ರೆ ಅಕ್ಕಿ ತಿನ್ಬೇಕು ಸರ್. ಸುಮ್ಕೆ ಹಿಂಗೆ ಬಾಯಾಡೋದು. ಆ ಪೀಸ್ ತಾಂತಾರೆ ಸರ್, ಚೌಟಲ್ಲ ಅದ್ರಲ್ಲ ಹಾಕಿ ಹಂಗೆ ವಾಪಸ್ ಅಂತಾರೆ ಅದರಲ್ಲಿ. ಅವ ಹಾಕಿ ಕ್ಲೀನೇ ಮಾಡಲ್ಲ ಸರ್. ಅವರೇ ಅಡುಗೆಯವ್ರೆ ಒಂದು ಅರ್ಧ ಎಲ್ಲ ನೈಟ್ ಟೈಮ್ ಎಲ್ಲ ತಗೊಂಡೋಗ್ತಾರೆ ಅದು ಮನೆಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೋಟ್ಯಾಂತರ ರುಗಳ ಅನುದಾನ ಬಿಡುಗಡೆಯಾಗುವ ಇಂತಹ ಶಾಲೆಗಳಿಗೆ ಸಮರ್ಪಕವಾದಂಥ ಒಂದು ವ್ಯವಸ್ಥೆಯನ್ನು ಕೈಗೊಳ್ಳದ ಸಿಬ್ಬಂದಿ ವಿರುದ್ಧ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.